ಫೀಟಲ್ ಎಕೋ ಅಂದ್ರೆ ಏನು, ಇದನ್ನ ಯಾವ ವೀಕ್ಸ್ ಅಲ್ಲಿ ಮಾಡಿಸ್ತಾರೆ, ಯಾಕೆ ಮಾಡಿಸ್ತಾರೆ ಅನ್ನೋ ಕನ್ಫ್ಯೂಷನ್ ನಿಮ್ಮಲ್ಲೂ ಇದೆಯಾ? ಹಾಗಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಫೀಟಲ್ ಎಕೋ ಯೂಶುವಲ್ ಆಗಿ ಮಾಡೋದು 22 ಇಂದ 23 ವೀಕ್ಸ್ ಅಲ್ಲಿ ಮಾಡ್ತೀವಿ. ಬಟ್ ಯಾಕೆ ಇದನ್ನ 18 ಇಂದ 19 ವೀಕ್ಸ್ ಅಲ್ಲಿ ಮಾಡಲ್ಲ ಅಂತಂದ್ರೆ, ಅಲ್ಲಿ ಇನ್ನು ಹಾರ್ಟ್ ಏನಾಗಿರುತ್ತೆ, ಚಿಕ್ಕದಾಗಿರುತ್ತೆ, ಮೈನರ್ ಅಬ್ನಾರ್ಮಲಿಟೀಸ್ ಏನಾರ ಇದ್ರೆ ಗೊತ್ತಾಗಲ್ಲ. ಸೊ ಹಾಗಾಗಿ ಇದನ್ನ ಮಾಡೋದು 22 ಇಲ್ಲ 23 ವೀಕ್ಸ್ ಅಲ್ಲಿ ಮಾಡ್ತಾರೆ. ಅನಾಮಲಸ್ ಸ್ಕ್ಯಾನ್ ಅಲ್ಲೂ ಕೂಡ ನಾವು ಹಾರ್ಟ್ ಅನ್ನ ನೋಡ್ತೀವಿ. ಬಟ್ ನಮಗೆ ಮೈನರ್ ಆಗಿ ಏನಾದ್ರು ಅಬ್ನಾರ್ಮಲಿಟಿ ಇದೆಯಾ ಹಾರ್ಟ್ ಅಲ್ಲಿ ಅಂತಂದ್ರೆ ಅದು ಅನಾಮಲಸ್ ಸ್ಕ್ಯಾನ್ ಅಲ್ಲಿ ಕೂಡ ಗೊತ್ತಾಗಲ್ಲ. ಯಾಕಂತಂದ್ರೆ ತಾಯಿ ಒಬೇಸ್ ಇರ್ಬೋದು, ಅಂದ್ರೆ ದಪ್ಪ ಇರ್ಬೋದು. ಸೊ ಆ ಟೈಮ್ಲಿ ನಮ್ಗೆ ಗೊತ್ತಾಗಲ್ಲ. ಫೀಟಲ್ ಎಕೋದಲ್ಲಿ ಏನಾಗುತ್ತೆ ಅಂದ್ರೆ ಮಲ್ಟಿಪಲ್ ಆಂಗಲ್ಸ್ ಅಲ್ಲಿ ಹಾರ್ಟ್ ನ ನೋಡ್ತಾರೆ. ಹೇಗೆ ಅಂತಂದ್ರೆ, ಈಗ ಚೇಂಬರ್ಸ್ ಏನಾದ್ರು ಅಬ್ಸೆಂಟ್ ಇದೆ ಅಂದ್ರೆ ಮೈನರ್ ಅಬ್ನಾರ್ಮಲ್. ಈಗ ಯೂಶುವಲ್ ಆಗಿ ದೊಡ್ಡವರಿಗೂ ಸಣ್ಣವರಿಗೂ 4 ಚೇಂಬರ್ಸ್ ಆಫ್ ಹಾರ್ಟ್ ಇರುತ್ತೆ, ಅಂದ್ರೆ 4 ಚೇಂಬರ್ ಇರುತ್ತೆ. ಸೊ ಅದು ಏನಾದ್ರು ಅಬ್ಸೆಂಟ್ ಇದೆಯಾ, ಅಥವಾ ಅಬ್ನಾರ್ಮಲ್ ಇದೆಯಾ, ಸೈಜ್ ಏನಾದ್ರು ಚಿಕ್ಕದಾಗಿದೆಯಾ, ಅಥವಾ ಹಾರ್ಟ್ ಅಲ್ಲಿ ಏನಾದ್ರು ಹೋಲ್ ಇದೆಯಾ ಅನ್ನೋದು ಕೂಡ ನಮಗೆ ಈ ಫೀಟಲ್ ಎಕೋದಲ್ಲಿ ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೆ ಹಾರ್ಟ್ ಗೆ ಕನೆಕ್ಟ್ ಆಗ್ತಕ್ಕಂತ ಬ್ಲಡ್ ವೆಸಲ್ಸ್ ಗಳು ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದೆಯಾ, ಹೋಗ್ತಾ ಇದೆಯೋ ಇಲ್ವೋ, ಕನೆಕ್ಟ್ ಇದೆಯೋ ಇಲ್ವೋ ಅನ್ನೋದು ಕೂಡ ನಮಗೆ ಫೀಟಲ್ ಎಕೋದಲ್ಲಿ ಗೊತ್ತಾಗುತ್ತೆ. ಇಲ್ಲ ರೈಟ್ ವೆಂಟ್ರಿಕಲ್ಸ್ ಲೆಫ್ಟ್ ಅಲ್ಲಿ ಇರೋದು, ಲೆಫ್ಟ್ ವೆಂಟ್ರಿಕಲ್ಸ್ ರೈಟ್ ಅಲ್ಲಿ ಇರೋದು, ಈ ತರ ಚೇಂಜ್ ಇದೆಯಾ ಅನ್ನೋದು ಕೂಡ ನಮಗೆ ಈ ಫೀಟಲ್ ಎಕೋದಲ್ಲಿ ಗೊತ್ತಾಗುತ್ತೆ. ಹಾರ್ಟ್ ಬಿಟ್ಟು ಜೋರಾಗಿ ಹೊಡ್ಕೊಂತ ಇರೋದು, ಟೆಕಿಕಾರ್ಡಿಯಾ ಇರ್ಬೋದು, ಕಡಿಮೆ ಹೊಡ್ಕೊಂತ ಇರ್ಬೋದು, ಅಂದ್ರೆ ಬ್ರೆಡಿಕಾರ್ಡಿಯಾ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಇರ್ರೆಗ್ಯುಲರ್ ಆಗಿ ಕೇಳಿಸ್ತಾ ಇರ್ಬೋದು. ಸೊ ಹಾಗಾಗಿ ಈ ತರ ಇರೋ ಎಲ್ಲಾ ಸಿಂಪ್ಟಮ್ಸ್ ಗಳು, ಅಬ್ನಾರ್ಮಲಿಟೀಸ್ ಗಳು ನಮಗೆ ಫೀಟಲ್ ಎಕೋದಲ್ಲಿ ಗೊತ್ತಾಗುತ್ತೆ. ಸೊ ಈ ಡಾಕ್ಟರ್ಗಳು ಯಾರಾದ್ರೂ ನಿಮ್ಗೂ ಕೂಡ ಫೀಟಲ್ ಎಕೋ ಸಜೆಸ್ಟ್ ಮಾಡಿದ್ರೆ ಪ್ಲೀಸ್ ಹೋಗಿ ಎಲ್ಲರೂ ಮಾಡಿಸಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಎಲ್ಲಾ ತಾಯಂದ್ರಿಗೂ, ಯಾರು ಪ್ರೆಗ್ನೆನ್ಸಿ ಇರ್ತಾರೋ ಎಲ್ಲರಿಗೂ ಶೇರ್ ಮಾಡಿ. ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಆಗಿ ನನ್ನ ಪೇಜ್ ನ ಫಾಲೋ ಮಾಡಬಹುದು.